ಈಗಳಮ್ಮ ಇವಳು ಯಾರ ಗಿಡ್ಡಿ ಎಂಬಳ ಇದ್ದಾಳೆ ಇವಳು. ನಮ್ಮ ಋತಮ್ಮ ಇಲ್ಲದ್ದು ಹೇಳ್ಕೊಡ್ತಾಳೆ. ಹಂಗನ್ರು ತಮ್ಮ ಹಿಂಗನ್ರು ತಮ್ಮ ಅಂತ ಆ ಸೋಡ ಮರ್ತಾಗೆ ಘನವಾಗಿದ್ಲು. ಅದೃಷ್ಟಂತಾಗು ಗಗನಂತಾಗು ಎಲ್ಲಾರ್ತಾಗು ಚೆನ್ನಾಗಿದ್ದಾಳೆ ನಮ್ಮ ಋತಮ್ಮ. ಇವಾಗ ಹುಚ್ಕೊಂಡಾಳ ಅವ್ರ ಮೇಲೆಲ್ಲನ. ಇವಳಿಗೆ ಹೇಳ್ಬೇಕು ಸರಿಯಾಗಿ ನಮ್ಮ ಋತಮ್ಮಂಗೆ. ಯಾಕನ ಕರ್ದು ಹೇಳ್ತಾಳಾಗ್ಲಲ್ಲ. ನಮ್ಮ ಋತಮ್ಮ ಕೇಳಲಿಲ್ಲ ಅಂದ್ರೂ ಹಂಗನ್ನು ಹಿಂಗನ್ನು ಅಂತಾಳೆ. ಇಲ್ಲ ಇವಳಿಗೆ ಮಂಗಳಾರತಿ ಮಾಡಿರೇನೆ. ಇಲ್ಲ ನಮ್ಮ ಋತಮ್ಮಗೂ ಸರಿಯಾಗಿ ಗೊತ್ತಾಗಬೇಕು, ಇವಳಿಗೂ ಹೇಳ್ತೀನಿ. ಅಲ್ಲ ನೋಡು ಇಲ್ಲದ್ದು ಹೇಳ್ಕೊಡ್ತಾಳೆ ಪಾಪ. ಅವರು ಇವ್ರ ಸುದ್ದಿಗೆ ಬರಲ್ಲ ಏನಿಲ್ಲ. ಹಂಗಂದ್ರೆ ಹಂಗನ್ನು ಋತಮ್ಮ ಹಿಂಗನ್ನು ಅಂತೇಳಿ ಇವಳು ಮೇಲೆ ಇದಕ್ಕೆ ನಮ್ಮ ಋತಮ್ಮನ ನಿಷ್ಠುರ ಮಾಡ್ತಾಳೆ. ಅವಳೆಲ್ಲ ಮಾತಾಡೋಕೆಂಬ್ಲೇಳು. ಅವಳ್ದೇನಾಯ್ತಾ ಅದನ್ನ ಅವಳು ಕೇಳ್ಕೊಂಬ್ಲೇಳು. ನಮ್ಮ ಋತಮ್ಮನ ಮಾತಾಡಬೇಡ ಅಂತ ಹೇಳ್ತೀನಿ ನಾನು. ಯಾತ ಅವಾಗಿಂದನ ಆಗ್ಲಲ್ಲ ಕರ್ದು ಬರೀ ಹೇಳೋದೇ. ಬರೀ ಹೇಳೋದೇ. ಆವಾಗ ನಾತಾಗ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಇಲ್ಲ ತಂದಿಕ್ಕೆ ಬರ್ತಾ ಇದ್ದಾಳೆ ಅವಳು ಗಿಡ್ಡಿ ಅಂಬಳು. ಇಲ್ಲ ಸರಿಯಾಗಿ ಹೋಗ್ಬಿಡ್ತೀನಿ, ಇವಳು ಸರಿಯಾಗಿ ಮಂಗಳಾರತಿ ಮಾಡ್ತೀನಿ. ನೋಡ್ತಾ ಇದ್ದೀನಿ ಪಾಪ. ಅವಳು ನೋಡಿದ್ರೆ ಅವಳು ಕಷ್ಟಾಗ ಅವಳ ಇದ್ದಾಳೆ. ಅವಳಿಗೇನೋ ಒಂಥರ ಮನ್ಸಿಗೆ ಬೇಜಾರು. ಹಂಗಂದ್ರೂ ಋತಮ್ಮ ನೀನು ಹಿಂಗನ್ನು ಹಂಗನ್ನು ಅಂತ ಹೆಂಗೆ ಹೇಳ್ಕೊಡ್ತಾಳೆ ನೋಡು. ಅಲ್ಲ ತಡಿ ಹೇಳ್ತೀನಿ ನಮ್ಮ ಋತಮ್ಗೂ ಸರಿಯಾಗಿ. ನಾನು ಬೇಡ ಕಣಮ್ಮ ಮಾತು ಕೇಳಬೇಡ ಅಂತ ಹೇಳಿದ್ದೀನಿ. ಹಂಗಂದ್ರೂ ನಮ್ಮ ಋತಮ್ಮ ಮಾತು ಕೇಳೋತ್ತೆ. ಏನೋ ಅಲ್ಗೋ ಹೇಳಿ ನಾ ಕೂಕೊಂಡು ಮಾತಾಡೋಕ್ಕೆ ಅಳ್ತಾ ಅಂತರ್ತಾಗೆಲ್ಲ ನಾ ಕೂಕೊಂಡು ಮಾತಾಡೋ ಅಂಥದ್ದೇನು ನನಗೆ ಕೆಲಸ. ಯಾಕೆ ಬಾ ತಿಂಡಿ ತಿನ್ಮಂತೆ ಬಾರ. ಯಾಕೆ ಬಾರ ಯಾಕಮ್ಮ ಅಂತಕ್ಕೆ ಹೋಗೋಣ ಬಾರ. ನಾನು ಆವಾಗಲೇ ಅಲ್ಲಿ ಕರಿಯಕ್ಕೆ ಬರೋಣ ಅಂದ್ಕೊಂಡೆ. ಅವಳು ಋತಮ್ಮ ಮಾತಾಡ್ಸಲ್ವಲ್ಲ ಅದಕ್ಕೇನೆ ಅಲ್ಲಿಗೆ ಬರಲಿಲ್ಲ ನಾನು. ಬಾರ ಯಾಕ ತಿಂಡಿ ತಿನ್ಮಂತ ಬಾ. ಓದ್ತೀನಿ ರಮ್ಮ ಚೋಡಮ್ಮ ಅಲ್ಲಿ ನೋಡಲ್ಲಿ. ಅವಳಿಗೆ ಇಡ್ಡಿ ಈಗಳಮ್ಮ ನಮ್ಮ ಋತಮ್ಮನ ಇಲ್ಲದ್ದು ಹೇಳ್ಕೊಡ್ತಾಳೆ. ನಮ್ಮ ಋತಮ್ಮ ಸುಮ್ಕಿದ್ರು ನಮ್ಮ ಋತಮ್ಮಗೆ ಇಲ್ಲದ್ದು ಹೇಳ್ಕೊಡ್ತಾಳೆ. ಆಗ ಅವಳಿಗೆ ಇಡ್ಡಿ ನೋಡ್ತಾ ಇದ್ದೀನಿ ಅದಕ್ಕೆ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಅಲ್ಲ ನೋಡಿ ಇಲ್ಲದ್ದು ಹೇಳ್ಕೊಡ್ತಾ ಇದ್ದಾಳೆ. ಅದಕ್ಕೆ ನಾನು ಅದೇನು ಅಂತ ನೋಡ್ತಾ ಇದ್ದೀನಿ. ಹೋಗಿ ಸರಿಯಾಗಿ ಬೈದು ಬಿಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಯಾಕೆ ನಮ್ಮ ಋತಮ್ಮ ಕೆಟ್ಟಿರೋದೇನೆ ಅವಳಿಂದಾನ. ಮೊದಲು ಸೆನಕಿತ್ತು ನಮ್ಮ ಅದೃಷ್ಟಂತಾಗೂ ನಮ್ಮ ಗುಂಡಪ್ಪಂತಾಗೂ ಸುಮ್ಮನೆ ಅವಳು ಮಾತು ಕೇಳಿ ನಾನು ಮಾತಾಡಿಸ್ಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ನಮ್ಮ ಮೇಲೆ ಜಗಳ ಮಾಡ್ತು. ಸುಮ್ಮನೆ ನಮ್ಮ ತಾಗೆ ಅದು ಇದೂ ಅಂತೇಳಿ ಬರೀ ತಿಳ್ಕೊಂಡಂಗಾತು. ಚೆನ್ನಾಗಿದ್ದರು ಸೆನಕಿರ್ಬೇಕು ಅಂಬೋದು ನಮಗೂ ಇತ್ತು. ನಮ್ಮ ಅಯ್ಯಪ್ಪನೂ ಅದನ್ನೇ ಹೇಳಿದ್ದು. ಚೆನ್ನಾಗಿ ಮಾತಾಡ್ಸ್ಕೊಂಡು ನಮ್ಮ ಅಯ್ಯಪ್ಪನೂ ಸೆನಕಿತ್ತು. ನಾವು ನೋಡಿರ್ಲಿಲ್ವೇನೆ ಸಡಮ್ಮ. ನಾನು ಬಂದಾಗಿಂದ ಮಸ್ತ ನೋಡ್ತಿದ್ದೆ. ಬಸಪ್ಪನು ನಮ್ಮ ಋತಮ್ಮ ಗುಂಡಪ್ಪ ಗಗನ ಅವರೆಲ್ಲ ನಾ ಘನವಾಗಿದ್ರು ಕಣಿ. ನಮ್ಮ ಋತಮ್ಮನೆ ಅಲ್ಲೇ ನೋಡ್ಕೊಂಡಿದ್ದೆ ಅವಾಗ ಘನವಾಗಿ. ಇವ್ರನ್ನೆಲ್ಲ ಎಂತ ಸೆನಕ್ಕೆ ನೋಡ್ಕೊಂಬಳು ಎಷ್ಟು ಇದು ಮಾಡೋಳು. ನಾನು ಅಲ್ಗೂ ಬಂದಾಗಿಂದ ನಾನು ಹಂಗೆ ಕೇಳೋಣ ಅಂತ ಅಂದ್ಕೊಂಡೆ. ಇದು ಯಾತ ಓಟು ಇದ್ರಾಗೆ ನಾನು ಯಾತು ಕೇಳೋಕ್ಕಾಗಲಿಲ್ಲ. ಅದಕ್ಕೆ ತಡಿ ಇವಳನ್ನ ಗಿಡ್ಡಿನ ಸರಿಯಾಗಿ ಹೋಗಿಸ್ಕೊತೀನಿ ಹೋಗಿ ನೋಡಕ್ಕೆ ಹೆಂಗಿದ್ದವರು. ಆಗ ಅವಳು ಗಿಡ್ಡಿ ಮಾತು ಕೇಳ್ಕೊಂಡೆ ಇರುತ್ತಮ್ಮ ನಮ್ಮನ್ನ ಮಾತಾಡ್ಸಲ್ಲ ಅಂತ ಹೇಳಿ ಸುಮ್ಮನೆ ಜಗಳ ಮಾಡ್ಕೊಂಡು ಇಂಥವೆಲ್ಲ ಆಗಿದ್ದು. ಈ ಹುಡುಗರು ಅದ್ರ ಮೇಲೆ ಸಿಟ್ಟಿಗೆ ನಮ್ಮನೇನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಅವರು ಹೋಗಿ ನಮ್ಮ ಹೆಸರಿಗೆ ಐತೆ ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟು ಬಂದವ್ರಿ. ಈಗ ನೋಡಿ ಇಂಥವೆಲ್ಲ ಯಾಕೆ ಮಾಡ್ಕೊಂಬದು ಏನು ಬೇಕಾಗಿತ್ತಮ್ಮ ಇರುತ್ತಮ್ಮನಿಗೆ. ನಾನು ಹಂಗೆ ಅನ್ಕೊಂತೀನಿ ನಮ್ಮ ಹುಡುಗ ಸ್ವಂತ ಅಕ್ಕಗಿನ ನಮ್ಮ ಋತು ಅಕ್ಕ ಅಂಬ. ನಮ್ಮ ಗಾಗ ನಮ್ಮನ್ನ ಹೆಂಗೆ ಕಾಮನ ಹಂಗೆ ನಮ್ಮ ಋತು ಅಕ್ಕನೇ ನಮ್ಮನ್ನು ಮೊದಲೇ ಅಕ್ಕ ಎಂತ ಅಂಬರ್ಕಣಮ್ಮ ಇಬ್ರು ನಿಜವಾಗ್ಲು ಅಂತ ಚೆನ್ನಾಗಿ ನೋಡ್ಕೊಂಬಾರು. ಹೇಳ್ತಾ ಇದ್ದಾಳೆ ತಡೀಲಿ ಹೋಗಿ ಸರಿಯಾಗಿ ಹೋಗಿತೀನಿ. ಅಲ್ಲ ಕಣೆ ಇಂಥವೇನೇ ತಂದಿಕ್ಕದು ಸಂಸಾರಿಕ ಮನೆಗಳಿಗೆ ಇಂಥವೆಲ್ಲ ಹೇಳ್ಬೇಡ. ನೀನಿದ್ರೆ ನಿಂದೇನ ನೀನು ನೋಡ್ಕೆ ಸುಮ್ಮನೆ ಇಲ್ಲದ್ದೆಲ್ಲ ನಾ ಇಲ್ಲಿ ತಂದಿಕ್ಕಕ್ಕೆ ಬರಬೇಡ ಯಾಕೆ ಹೇಳಕ್ಕೆ ಬರಬೇಡ ಅಂತೇಳಿ ಚೆನ್ನಾಗಿ ಹೋಗಿತೀನಿ ತಡಿ ಹೋಗಿ. ಮತ್ತೆ ನಿನ್ನಂತಾಳೆ ಯಾರನ್ನ ಹೇಳಿರೇ ಗೊತ್ತಾಗೋದು. ನಾನು ಹೇಳ್ದೆ ಅವತ್ತು ಋತಮ್ಮ ಅವಳು ಮಾತು ಕೇಳಬೇಡ ಕಣಮ್ಮ ಅವಳು ಒಳ್ಳೆಯಲ್ಲ ಅಂತ ಹೇಳಿ ಹೇಳಿದ್ರು ನಮ್ಮ ಋತಮ್ಮ ನನ್ನ ಮಾತು ಕೇಳಲಿಲ್ಲ. ನೀನೇ ಒಂದಿಟ ಹೇಳು ಒಂದಿಟ್ಟು ಬುದ್ಧಿನ ಈ ಋತಮ್ಗೆ. ಮತ್ತೆ ಮಾಡ್ಕೊಂಡು ಬರ್ ನೋಡಿದ್ರೆ ಜನ ಸಹಿಸಲ್ಲ. ಒಟ್ಟುರಿ ಹಾಳಾದ್ರೂ ನೋಡ್ತೀವಿ ಅಂತಾರೆ. ಚೆನ್ನಾಗಿದ್ರೆ ನೋಡೋಕ್ಕಾಗಲ್ಲ ಅವ್ರಿಗೆ. ಯಾರೇ ಆಗಲಿ ಅಷ್ಟೇ ಕಣೆ. ಊರಾಗ ನೋಡಿರೋ ಐತೆ ಕಣೆ ನೋಡಮ್ಮ ಅಲ್ವಿ. ನೋಡು ನಿಮ್ಮ ಗುಂಡ ಬಂದಿಟ್ಟು ಹೊಲ್ದಾಗೆ ಚೆನ್ನಾಗೆಲ್ಲ ಬೆಳೆದು ಚೆನ್ನಾಗೊಂದಿಟ್ಟು ಉದ್ಧಾರ ಆಗತ್ಗೆ ಜನ ಸಹಿಸ್ಕೊಂಬಲ್ಲ. ಅವನು ಹೊಲ್ದಕ್ಕೆ ಯಾಕೆ ನಾವು ಕೂಲಿಗೆ ಹೋಗ್ಬೇಕು, ಕೂಲಿಗೆ ಹೋಗೋರಿಗೆಲ್ಲ ಹೇಳ್ಕೊಡೋದು ಇಂಥ ಮಾಡ್ತಾರೆ. ಅವಳನ್ನ ಕರಿಬಾರ್ದು ಕಣೆ ಹಂಗೆ ಮಾಡಬೇಕು. ಯಾರು ಕರ್ಕೊಂಡು ಹೋಗ್ಬಾರ್ದು ಕೂಲಿಯರು ಹಂಗೆ ಮಾಡ್ಬೇಕು. ನೀವು ಮಾಡ್ತೀನಿ ಕೂಲಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ 250 ಅವ್ರು ಕೂಲಿ ಕೊಟ್ಟರೆ 200 ಅಂತ ಹೇಳ್ಕೊಡ್ತಾಳಂತೆ. ಅದಕ್ಕೇನೆ ಎಲ್ಲ ಅಲ್ಲಿ ಹೆಂಗಸರು ಬೈಕೊಂಬ್ತಾ ಇದ್ದಾರೆ. ನೋಡಿ ಮಾಡಿ ಅವಳ ಜೊತೆಗೆ ಯಾರು ಹೋಗಲ್ಲ. ಅವಳನ್ನು ಎಲ್ಲನೂ ಕೂಲಿಯರ್ನ ಬಿಡ್ಕೊಂಬಲ್ತಾಡಿ. ಯಾರು ಕರಿಯಲ್ಲ ಇಂಥ ಮಾಡಿರಿ ಯಾರು ಕರೀತಾರೆ ಹೇಳು. ಅದಕ್ಕೆ ಮತ್ತೆ ನಮ್ಮ ಗುಂಡಪ್ಪ ಈ ಅಮ್ಮ ಉಳ್ಳಾಳಲ್ಲ ತಾರತ್ತಿ ಗಿಡಗಳು ಅಂತ ಅದಕ್ಕೆ ಮತ್ತೆ ಕರ್ಕೊಂಡು ಹೋಗೋದು ಬೇಡ. ಈ ಅಮ್ಮನ ನಮ್ಮ ಹೊಲ್ದಾಗ ಕರೀಲೇ ಬೇಡ ಕಣಮ್ಮ ಕೂಲಿನ ಅಂತ ಅಂದ್ಬಿಟ್ಟ ನಮ್ಮ ಹುಡುಗ. ಇಂಥ ಮಾಡಿರಿ ಇನ್ಯಾರು ಸಹಿಸ್ಕೊಂತಾರೆ. ಯಾರು ಸಹಿಸ್ಕೊಂಬಲ್ಕಣೆ ಸೊಡಮ್ಮ. ಯಾರಾಗಲಿ ಬಾಯಿಗೆ ಬಂದು ಹುಡುಗದಿ ಸುಮ್ಮನಾಗ್ಬಿಡ್ತಾರೆ. ಇಂಥವೇ ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ ಅಂತೇಳಿ ಹೋಗುತ್ತು ಬಿಡ್ತಾರೆ. ಇಂಥವ ಮಾಡಬಾರ್ದು ಯಾರೇ ಆಗಿರಲಿ. ಇಂಥ ಮಾಡೋಕೆ ಹೋಗ್ಬಾರ್ದು ಕಣೆ.
ಮಾತಾಡಬೇಕು ಋತಮ್ಮ. ನೀನು ಮಾತಾಡಲಿಲ್ಲ ಅಂದರೆ ಅಯ್ಯೋ ಸರಿಯಾಗಿ ಆಗೈತಿ. ಅದಕ್ಕೆ ಮತ್ತೆ ಅವಳು ಮಾತಾಡಲ್ಲ ಅಂತಾನೆ ಆಡ್ಕೆ ಅಂತ ಸೌಡಮ್ಮ. ಅದೇ ನೆನ್ನೆ ಸಹ ಟೊಮೆಟೊ ಬಿಡ್ಸಕ್ಕೆ ಹೋಗಿದ್ರಿ ಅವಳು. ಇವಳು ರಾಧಮ್ಮನು ಮಂಜಕ್ಕ ಇವರೆಲ್ಲ ಹೋಗಿದ್ರು ಒಂದೆರಡು ಜನ. ಅದಕ್ಕೇ ಅವರು ಹೇಳ್ತಿದ್ರು ಹೊಲ್ದಾಗೆಲ್ಲನ ಅಲ್ಲೇ ಮಾತಾಡಾಳಂತೆ. ಮತ್ತು ಇವಾಗ ನೋಡಿ ಸರಿಯಾಗಿ ಆಯ್ತು ಅವಳಿಗೆ. ಇವಾಗ ಹಿಂಗಾಗಿರೋದಕ್ಕೆ ಬುಗ್ಗಿ ಇಲ್ಲಾಂದ್ರೆ ಬುಗ್ತಿರ್ಲಿಲ್ಲ ಇವಳು. ಹಿಂಗಾಗಿರೋದೇ ಒಳ್ಳೇದಾಯ್ತು ಅಂತ ಮಾತಾಡಾಳಂತೆ ನೋಡಮ್ಮ. ಇನ್ನೇ ಒಟ್ಟಿರಬೇಡ ಅವಳಿಗೆ. ನೀನು ಮಾತಾಡಬೇಕು ಅನ್ಬೇಕು ಋತಮ್ಮ. ನೀನು ಸುಮ್ಮನೆ ಇರಬಾರ್ದು, ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ. ನೀನು ಅವ್ರ ಎದುರಿಗೆ ಸಪ್ಪಗಿರೋದು ಹಂಗೆಲ್ಲ ಮಾಡಬೇಡ. ಸರಿಯಾಗಿ ಯಾತನ ಒಂದು ಹೊಮ್ತಾ ಇರ್ಬೇಕು ನೀನು. ಹೊಮ್ತಿದ್ರೇನೆ ಮತ್ತೆ ನಿನ್ನ ಸದ್ರ ತಗೊಂಬಲ್ಲ. ಇಲ್ಲಾಂದರೆ ಸರಿಯಾಗಿ ಆಗೈತಿ ಅವಳಿಗೆ ಅಂತೇಳಿ ಅದನ್ನೇ ಒಂದು ಸದ್ರ ತಗೊಂತಾರೆ. ನನ್ನ ಮನಸ್ಸಿನಾಗ ಯೋಚನೆ ಮಾಡೋಕೆ ಹೋಗ್ಬೇಡ. ಸರಿಯಾಗಿ 9 ಕಲಿಬೇಕು ನೀನು. ಹೇಳ್ಕೊಡಿ ಸರಿಯಾಗಿ ಅನ್ಬೇಕು ಮಾಡಬೇಕು ಅಂತ ಹೇಳಿ ಇಂಥವೇ ಹೇಳ್ಕೊಡಿ. ಋತಮ್ಮ ಎದ್ ಬಾರಿ ಇಂಥವ್ರನ್ನ ಫಸ್ಟು ಮಾತಾಡ್ಸೋದು ಬಿಡು. ಅಲ್ಲ ಕಡೆ ಗುಂಡಪ್ಪನೂ ಗಗನಮ್ಮ ಅವರೆಲ್ಲ ಏನೇ ಮಾಡಿದ್ರು ನಿನಗೆ ಎಂಥ ಸೆನಕ್ಕೆ ಮಾತಾಡಿಸ್ಕೇಣಿ, ಎಂಥ ಸೆನಕ್ಕಿದ್ದರು. ಇಂಥ ಅವಳು ಮಾತು ಕೇಳ್ಬಿಟ್ಟು ನೀನು ಅವ್ರನ್ನೂ ದೂರ ಮಾಡ್ಕೊಂಡಿದ್ಯಲ್ಲ. ಎದ್ ಬಾರಿ ಋತಮ್ಮ. ಏನಿಲ್ಲ ಬಿಡಜ್ಜಿ, ಅದು ಏನಂತ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಮುಚ್ಚ ಬಾಯಿ, ನನಗೂ ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಅಲ್ಲ ಕಡೆ ನೀನು ಯಾಕೆ ಹೇಳ್ಕೊಡೋದು ಇಂಥವೆಲ್ಲನ ನನ್ನ ಮೊಮ್ಮಗಳಿಗೆ? ಯಾಕೆ ಹೇಳ್ಕೊಡೋದು? ಇಂಥವ ಮಾಡಬಾರ್ದು. ಒಬ್ರ ಮನೆ ಹಾಳು ಮಾಡಿ ನಾವು ಉದ್ಧಾರ ಆಗ್ತೀವಿ ಅನ್ನೋ ಅಂತ ಬುದ್ಧಿ ಕಂಡ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ನೀನು ಯಾಕೆ ಹೇಳ್ಕೊಡೋದು? ಇಲ್ಲಿ ಇಲ್ಲದೆಲ್ಲ ಹೇಳ್ಕೊಡ್ತೀಯ. ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡಬೇಕು ಅಂತ ಹೇಳಿ ಬೈಕ್ ಬಂದು ನಂಗೆ ಹೇಳ್ಕೊಡ್ತೀಯೇನೆ? ಋತಮ್ಮ ಎದು ಬಾರೆ, ಫಸ್ಟ್ ಇವಳನ್ನ ಮಾತಾಡ್ಸೋದು ಕೈ ಬಿಡು ನೀನು. ನೋಡು ಹೇಳಿರ್ತೀನಿ, ನಾನು ಹೇಳ್ದಂಗೆ ಕೇಳು ಒಂದು ಸುಸಾನ. ಹಾಕಿದ್ವಿ ಕಣಮ್ಮ, ಇವಳೆ ತಂದಿಕ್ಕಿದ್ದು. ಇವಳು ಗಿಡ್ಡಿ ಅಂಬಳು. ನಮ್ಮ ಹುಡುಗ ಕೂಲಿಗೆ ಬರಬೇಡ ನಮ್ಮ ಹೊಲ್ದಾಕೆ ಅಂತಂದ. ಅವತ್ತಿಂದನೂ ನಮ್ಮ ಹುಡುಗನ ಮೇಲೆ ಸಿಟ್ಟು ಮಾಡ್ಕೊಂಡು ಇಂಥ ಮಾಡಕ್ಕೆ ನಿಂತ್ಕೊಂಡ್ಲು. ಇವಳೇ ಮಾಡಿದ್ದು ಕಣಮ್ಮ. ಇವಳೇ ನಮ್ಮ ಋತಮ್ಗೂ ನಮಗೂ ತಂದಿಕ್ಕಿದ್ದು. ಸೊಡಮ್ಮ, ನನ್ನ ಸುದ್ದಿಗೆ ಬರಬೇಡ, ನನ್ನ ಮಾತಾಡಿಸ್ಬೇಡ ನೀನು. ನನ್ನ ಯಾಕೆ ಅಂಬ್ತಾ ಇದೀಯಾ? ಯಾಕೆ ಅಂಬ್ತಾ ಇದೀಯ ನೀನು ಅಂತ? ನಿನ್ನ ಮಗ ನನಗೆ ಕೂಲಿ ಕರಲಿಲ್ಲ ಅಂದರೆ ನನಗೇನು ಲಾಸ್ ಆಗಲ್ಲ. ನಾನು ಮಸ್ತಾಗಿ ಕರ್ಕೊಂಡು ಹೋಗ್ತೀನಿ ಜನನ. ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂಬದು, ನನಗೆಲ್ಲ ಚೆನ್ನಾಗಿ ಗೊತ್ತೈತಿ. ನಿನ್ನಂತಳ್ತಾಗೆಲ್ಲ ಹೇಳ್ಸ್ಕೊಂಬ ಅಂತದ್ದೇನಿಲ್ಲ ನಾನು. ಇಲ್ಲಿ ಮಾತಾಡಕ್ಕೆ ಬಂದವಳೆ ಗಿಡಕಾಯಿ ಆತ ಹೋಗ್ಲಿ. ಸುಮ್ಕಿರು ಅಜ್ಜಿ, ಸುಮ್ಮನಿರಜ್ಜಿ, ನೀನು ಮಾತಾಡ್ಬೇಡ. ಮಾತಾಡೋದಲ್ಲ ಕಣೆ, ಎದ್ದು ಬರೇ ನೀನು ಫಸ್ಟ್ ಮಂತಕ್ಕೆ. ಇಂಥರ್ನ ಫಸ್ಟ್ ಮಾತಾಡ್ಸೋದು ಬಿಡು. ನೋಡಿ ಹೇಳ್ತೀನಿ. ನಾನೆಲ್ಲ ಮಂತಕ್ಕೆ ಬಿಡಿಸಿ ಹೇಳ್ತೀನಿ. ಯಾರ್ತಾಗ ಹೆಂಗಿರ್ಬೇಕು ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ. ಎದ್ದು ಬಾಯಿಲಿ. ಒಂದು ಸುಸನ ತಿಳ್ಕೊಂಡು ನೀನು ಮಾತಾಡೋದು ಕಲಿ. ಸುಮ್ಮನೆ ಮಾತಾಡಬೇಡ ನೀನು. ಇಂಥವ್ರು ಕಂಡಾರ ಮಾತೆಲ್ಲ ಕೇಳ್ಬಿಟ್ಟು ಕಂಡಾರ ಮಾತು ಕೇಳಿದ್ರೆ ಹಾಳಾಗ್ತೀಯ. ಜನ ಯಾರು ಸಹಿಸ್ಕೊಂಬಲ್ಲ ಸೆನಕ್ಕಿರೋರು ನೋಡಿ. ಆವತ್ತು ಬರೀ ಹೊಟ್ಟೆ ಉರ್ಕೊಂತಾರೆ ಹೊರ್ತನು ಯಾರು ಸೆನಕ್ಕಿರೋರು ನೋಡಿ ಸಹಿಸ್ಕೊಂಬಲ್ಲ. ಅದಕ್ಕೆ ಫಸ್ಟು ನೀನು ಮಂತಕ್ಕೆ ಬಾಯಿಲಿ ಎದ್ದು ತಾಡಿ. ಗಳೇ ಕೂಲರೆಲ್ಲ ನಿನ್ನ ಹಿಡ್ಕೊಂಡು ಸರಿಯಾಗೆ 4 ಬಾರಿಸ್ಲಿಲ್ಲ ಅಂದರೆ ನನ್ನ ಹೆಸರು ಸೋಡಮ್ಮ ಅಂತ ಕರಿಬೇಡ. ನೀನು ಮಾಡೋ ಅಂತ ಕಿತಾಪತಿ ಬುದ್ಧಿ ಎಲ್ಲರಿಗೂ ಗೊತ್ತಾಯ್ತು. ಎಲ್ಲ ಹೆಂಗಸ್ರಿಗೂ ಗೊತ್ತಾಯ್ತು ನೀನೆಲ್ಲ ಏನೇನು ಮಾಡ್ತಾ ಇದೆಯಾ ಏನು ಎತ್ತ ಅಂತ. ಗಳೇ ನಿನ್ನ ಯಾರು ಕರೆಯಲ್ಲ, ಯಾರು ನಿನ್ನ ಜೊತೆಗೆ ಬರೋಲ್ಲ. ಹಂಗಾಗಿಲ್ಲ ಅಂದ್ರೆ ಕೇಳು. ಹೋಗು, ನನಗೆ ಗೊತ್ತೈತಿ ಹೆಂಗೆ. ಏನು ನೀನು ಒಬ್ಳೇನೆ ಊರ ಕೂಲಿ ಮಾಡಿಸೋದು? ನೀನು ಒಬ್ಳೇನೆ ಹೊಲ್ದಾಗ ಬೆಳೆ ಬೆಳೆಯೋದು? ಮಸ್ತಾಗಿ ಬೆಳಿತಾರೆ. ನೀನು ನಮ್ಮೂರಾಗ ಕರೀಲಿಲ್ಲ ನನ್ನ ಅಂದ್ರೂ ಬೇರೆ ಊರಾಗ ನನ್ನ ಮಸ್ತಾಗಿ ಕರೀತಾರೆ. ಬಾ ಬಾ ಅಂತೇಳಿ ನನಗೆ ಕರ್ಕೊಂಡು ಹೋಗೋದು ಗೊತ್ತೈತಿ. ನಿನ್ನ ಹೊಲ್ದಕ್ಕೆ ನಾನು ಒಬ್ಬರು ಕೂಲರ್ ಬರಲ್ಲ. ಹಂಗೆ ಮಾಡ್ತೀನಿ. ನನಗೂ ನಿನಗೂ ಚಾಲೆಂಜು. ದುಡ್ಕೊಂಡು ತಿಂಬಳು ಇಂಥವೆಲ್ಲ ಮಾಡಬಾರ್ದು. ಒಬ್ರಿಗೆ ಕೆಟ್ಟದ್ದು ಮಾಡಿ ನಾನು ಉದ್ಧಾರ ಆಗ್ತೀನಿ ಅಂದ್ರೆ ನಿನ್ನ ಯಾವತ್ತೂ ನೀನು ಉದ್ಧಾರ ಆಗಲ್ಲ. ನೀನು ಯೋಟೆ ಮಾಡಿ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ದೇವರು ಅವರಿಗೆಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ. ನೀನು ಹಿಂಗೆಲ್ಲ ಮಾಡ್ತಿದ್ರೆ ಜನ ತಾನಾಗಿ ಅವ್ರ ಹೊಲ್ದಕ್ಕೆ ಬರ್ಬೇಕು. ಹಂಗೆ ಮಾಡ್ತಾನೆ. ಇಂಥವೆಲ್ಲ ಮಾಡಬೇಡ ನೀನು. ದೇವ್ರಾಣೆಗೂ ಉದ್ಧಾರ ಆಗಲ್ಲ. ನಾನು ಹೇಳ್ತೀನಲ್ಲ, ನೀನೇನೇ ತಿಪ್ಪದ ರಾಗ ಹಾಕಿದ್ರೂ ನಿನಗೆ ಒಳ್ಳೇದಾಗಲ್ಲ. ನಿನಗೆ ಯಾವತ್ತೂ ತೋರಿಸುತ್ತೆ. ಅದು ಯಾವತ್ತೂ ನೀನು ಮಾಡಿರೋಂಥ ಕರ್ಮ ನಿನಗೆ ಬಿಡೋದಿಲ್ಲ. ಅದನ್ನ ಮನಸ್ಸಿನಾಗಿಕ್ಯ ನಾನು ಏನೇ ಮಾಡಿದ್ರು ನಾನು ಉದ್ಧಾರ ಆಗ್ತೀನಿ, ನಾನು ಚೆನ್ನಾಗಿರ್ತೀನಿ ಅಂತ ನೀನು ಅಂದ್ಕೊಂಡಿದ್ರೆ ನೀನು ಭ್ರಮೆ. ಅದೇ ಫಸ್ಟ್ ಮನಸ್ಸಿಂದ ತೆಗೆದಾಕಿ ನಾನು ಚೆನ್ನಾಗಿರ್ತೀನಿ ಅನ್ನೋಂಥದ್ದು. ಒಬ್ರಿಗೆ ಕೆಟ್ಟದ್ದು ಮಾಡ್ದಂಗೆ ನಾನು ಕಷ್ಟಪಟ್ಟು ದುಡಿದು ಚೆನ್ನಾಗಿರ್ತೀನಿ ಅಂತ ಅವಾಗೆಲ್ಲ ಒಂದು ಮೂಲೆಗೆ ನಿನಗೆ ಒಳ್ಳೇದಾಗುತ್ತೆ. ಒಬ್ರು ಹಾಳು ಮಾಡಿ ಒಬ್ರಿಗೆ ಕೆಟ್ಟದ್ದು ಮಾಡಿ ನೀನು ಉದ್ಧಾರ ಆಗ್ತೀನಿ ಅಂದರೆ ಯಾವತ್ತೂ ನೀನು ಉದ್ಧಾರ ಆಗಲ್ಲ. ನೋಡಿ ಹೇಳಿರ್ತೀನಿ. ನೋಡೋದ್ರಲ್ಲ ವೀಕ್ಷಕರ, ಗಿಡ್ಡಮ್ಮನಿಗೆ ನಮ್ಮ ಜಯಕಯ ಅವಾಗಿಂದ ಚೆನ್ನಾಗಿ ಹೋಗಿತಾಯ್ತಿ. ಋತಮ್ಮ ಫಸ್ಟ್ ಇವಳು ಸಂಘ ಬಿಡು ಅಂತೇಳಿ ಹೇಳ್ತಾ ಇದ್ದಿ. ಇವಾಗ ಸರಿಯಾಗಿ ಹೇಳುತ್ತೆ ತಗ. ಎಲ್ಲ ಸರಿಯಾಗಿ ಹೇಳಿದ್ಮೇಲೆ ಅರ್ಥ ಆಗುತ್ತೆ. ಈ ಋತಮ್ಗೆ ಇವಳು ಬುದ್ಧಿ ಎಂಥದ್ದು ಏನು ಎತ್ತ ಅಂತ ಗೊತ್ತಾಗುತ್ತೆ. ಈ ಋತಮ್ಮನಿಗೆ ಗೊತ್ತಾಗಲ್ಲ. ಇನ್ನು ಯಾರು ಹೇಳಿದ್ರು ಗೊತ್ತಾಗಲ್ಲ. ಇವಳು ಭಾಳ ನಂಬಿಟ್ಟವಳೆ ಗಿಡ್ಡಿನ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.